ಜಮ್ಮು ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಇಂಡಿಯಾ ಕವರ್ ಆಗುತ್ತೆ. ಬಟ್ ಇವಾಗ ಜಮ್ಮು ಕಾಶ್ಮೀರಿಂದ ಒಬ್ರು ಸೂಪರ್ ಬಡಗಿ ನಮ್ಮ ಜೊತೆ ಇದ್ದಾರೆ. ವೆಲ್ ಶ್ರದ್ಧಾ, ವೆಲ್ಕಮ್ ಟು ದಿ ಶೋ. Hi, thank you very much. Welcome to my house. Yes, thanks a lot for welcoming us. And ನಿಮ್ದು ಕಿವಿಗೆ ಹಾಕೊಂಡಿರೋ ಬಟ್ಲು ಬಿಂದಿಗೆ ತುಂಬಾ ಚೆನ್ನಾಗಿದೆ. Thank you very much. ಎಲ್ಲಿ ತಗೊಂಡ್ರಿ? ಅಭಿನಿ ರೋಡ? ಇಲ್ಲ, ಬಸವನಗುಡಿ ಇಲ್ಲಿ. ಸಕ್ಕತ್ತಾಗಿ ಕಾಣಿಸ್ತೀರಿ. You're really looking good. Yeah, seriously, you're looking gorgeous like always. How are you this day? Very well. What is the secret behind your voice? My voice? Yes. But this is how my voice is. ಗೊತ್ತಿಲ್ಲ. I think typical heroine voice ಇಲ್ಲ ನಂದು. No, that is ಅದೇ ಒಂದು versatile ಆಗಿರೋದ್ರಿಂದ ಅದು ಚೆನ್ನಾಗಿ ಕೇಳಿಸುತ್ತೆ. I'm actually telling this seriously. I mean it. Thank you. What is the secret behind? ಏನ್ ತಿಂತೀರಾ, ಏನ್ ಕುಡಿತೀರಾ? ಅಪ್ಪ ಅಮ್ಮ ಏನ್ ತಿನ್ನಿಸ್ತೀಯಾ? ವಾಯ್ಸ್ ತುಂಬಾ ಚೆನ್ನಾಗಿದೆ ಅದಕ್ಕೆ. ಆಕ್ಚುಲಿ ಮೊನ್ನೆ ಒಂದು ಫಿಲ್ಮಿಗೆ ಡಬ್ಬಿಂಗ್ ಮಾಡ್ತಿದ್ದಾಗ ಸೌಂಡ್ ಇಂಜಿನಿಯರ್ ನನಗೆ ಅವಾಗ ಹೇಳ್ತಿದ್ರು, ಮೇಡಮ್ ಸ್ವಲ್ಪ ವಾಯ್ಸಲ್ಲಿ ಅಂತ ಒಂದು ಹೀರೋಯಿನ್ ತಗೊಂಬನ್ನಿ, ತುಂಬ ರಫ್ ಆಗಿದೆ ನಿಮ್ಮ ವಾಯ್ಸ್. ಆ್ಯಂಡ್ ಐ ಕೆಪ್ಟ್ ಸೇಯಿಂಗ್, ನಾನು ಏನು ಮಾಡೋಕ್ಕಾಗಲ್ಲ, ನನ್ನ ವಾಯ್ಸ್ ಹೀಗೆ ಇರೋದು, ನನ್ನ ಫೆಮಿನಿನಿಟಿ ತರೋಕ್ಕಾಗಲ್ಲ ಅಂತ. ಆ್ಯಂಡ್ ದೆನ್ ದ ಹೀರೋಸ್ ಲೈಕ್, ಹೇಗಿದೆ ಹಾಗೆ ಇರಲಿ, ಇವ್ರ ವಾಯ್ಸ್ ಡಿಫ್ರೆಂಟ್ ಆಗಿದೆ ಅಂತ ಹೇಳಿದ್ರು. ಸೊ ಡಿಫ್ರೆಂಟ್ ಇಸ್ ದ ಟ್ಯಾಗ್ ಐ ಹ್ಯಾವ್ ಗಾಟ್. ಬಟ್ ಇವತ್ತು ಮೊದಲನೇ ಸತಿ ಚೆನ್ನಾಗಿದೆ. It's actually nice. Rare compliment. I'm the first one and you need to remember me for this. I will remember. What's my name? Pavan. That's my name. Well, Urvi ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ you started your career with ಒಂದು ಸೂಪರ್ ಆಗಿರೋ ಟೈಟ್ಲ್ ಇಂದಾನೆ ಸ್ಟಾರ್ಟ್ ಮಾಡಿದ್ರಿ ಮಲಯಾಳಮಲ್ಲಿ. ಅದು ಡೈಮಂಡ್ ಕೊಹಿನೂರ್ ಅಂತ ಒಂದು ಟೈಟ್ಲ್ ಅಲ್ಲಿ. ಸೊ ಫ್ರಮ್ ಮಲಯಾಳಂ ಟು ಕನ್ನಡ, ಹೌ ಇಸ್ ದ ಜರ್ನಿ? ಮಲಯಾಳಂ, ಟು ಬಿ ಆನೆಸ್ಟ್, ಅಬ್ಸಲ್ಯೂಟ್ಲಿ ಏಲಿಯನ್ ಲ್ಯಾಂಗ್ವೇಜ್ ನನಗೆ. ನಾನು ತುಂಬ, ನೀವು ಕೇಳಿರ್ಬೋದು ನನ್ನ ಕನ್ನಡನೇ ವಿಚಿತ್ರವಾಗಿದೆ ಅಂತ. ನಾಟ್ ರಿಯಲಿ, ನೀವು ಕೇಳ್ತಿದ್ದೀರಾ ಕನ್ನಡ ಅಷ್ಟು ವಿಚಿತ್ರ ಏನಿಲ್ಲ ಅಂದರೆ. ಬಟ್ ಮಲಯಾಳಂ ಅಂದರೆ ಹೊಸ ಲ್ಯಾಂಗ್ವೇಜ್. ಅದು ನನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಕ್ಯಾಮ್ರಾ ಮುಂದೆ ಫಿಲ್ಮ್ದು. ಸೊ ಐ ವಾಸ್ ರಿಯಲಿ ಏನಂತಾರೆ ಸ್ಟ್ರಗ್ಲಿಂಗ್ ವಿತ್ ದ ಲ್ಯಾಂಗ್ವೇಜ್. ಆದರೆ ಅಲ್ಲಿ ತುಂಬ ನನಗೆ ಸಪೋರ್ಟ್ ಸಿಕ್ತು ವಿತ್ ಮೈ ಕೋ ಆ್ಯಕ್ಟರ್ಸ್, ಮೈ ಡೈರೆಕ್ಟರ್ಸ್, ರೈಟರ್ಸ್. ಅವ್ರು ಬಂದು ಟ್ರೈನ್ ಮಾಡ್ತಿದ್ರು ನನ್ನ ಎಲ್ಲ ಡೈಲಾಗ್ಸ್ ಇಂಗ್ಲೀಷಲ್ಲಿ ಬರ್ಕೊಟ್ಟು ವಾಯ್ಸ್ ನೋಟ್ಸ್ ಕೊಡ್ತಿದ್ರು. ವರ್ಡ್ಸನ್ನು ಬ್ರೇಕಪ್ ಮಾಡಿ ಹೇಗೆ ಈಸಿಯಾಗಿ ತಗೋಬಹುದು ಅಂತ ಇದೆಲ್ಲ ಮಾಡಿದ್ರು. ಬಟ್ ಸೊ ಇಟ್ ವಾಸ್ ಟಫ್. ನನಗಲ್ಲಿ ಒಂದು ಸ್ವಲ್ಪ ಕಷ್ಟ ಅನ್ನಿಸ್ತು. ಕನ್ನಡ ಯೂಟರ್ನಿಗೆ ಸೆಲೆಕ್ಟ್ ಆದಮೇಲೆ ಐ ವಾಸ್ ಲೈಕ್, ನಮ್ಮ ಭಾಷೆ ಅಟ್ಲೀಸ್ಟ್ ಐಲ್ ಬಿ ಲಿಟಲ್ ಬೆಟರ್ ಅಟ್ ಇಟ್, ಅಟ್ಲೀಸ್ಟ್ ಆ ಭಾಷೆ ಫಿಯರ್ ಹೊಟ್ಟೋಗುತ್ತೆ ಅಂತ ಇಲ್ಲಿ ಒಂದು ಚೂರು ಕಾನ್ಫಿಡೆಂಟ್ ಆಗಿ ಪರ್ಫಾರ್ಮ್ ಮಾಡಿದೆ. ಸೊ ದ್ಯಾಟ್ ವಾಸ್ ಮೈ ಕೊಹಿನೂರ್ ವಾಸ್ ಮೈ ಫಸ್ಟ್. ಬಟ್ ಯೂಟರ್ನಲ್ಲಿ ನಾನು ಐ ಥಿಂಕ್ ದಟ್ ಅಡ್ವಾಂಟೇಜ್ ಇತ್ತು. And you got really very good name and fame from that movie U-Turn. In the ಇಡೀ ಮನೆಗೂ ನೀವು ಪರಿಚಯ ಆಗೋದ್ರಿ ಶ್ರದ್ಧಾ ಶ್ರೀನಾಥ್ ಅಂತ. ಕರೆಕ್ಟ್? And how did U-Turn start in your career? ಪ್ರತಿಯೊಬ್ಬರ ಲೈಫಲ್ಲೂ you need to take a U-Turn ಅಂತ we normally talk, be it in personal life, be it in love life, be it in professional life. Correct. ಸೊ ನಿಮಗೆ ಪ್ರೊಫೆಷನಲ್ ಲೈಫಲ್ಲೂ ಹೌದು, ಪರ್ಸನಲ್ ಲೈಫಲ್ಲೂ ಹೌದು, U-Turn ಆಯ್ತದು. ಸೊ ಹೆಂಗ್ ಸ್ಟಾರ್ಟ್ ಆಯ್ತಿದ್ದು U-Turn? ಫಿಲ್ಮ್ ಕರಿಯರ್ ಅಥವಾ U-Turn? The U-Turn, how did it come to you? How did it start? Okay. ಸೊ ತುಂಬಾ ಸಿಂಪಲ್, ತುಂಬಾ ಬೋರಿಂಗ್ ಕಥೆ ಆ್ಯಕ್ಚುಲಿ ಇದು. ಆದರೆ ನಾನು ಪವನ್ ಕುಮಾರ್ ಅವ್ರ ವೆಬ್ಸೈಟಿಗೆ ಹೋದೆ, whatnextpavan.com ಅಂತ, ಇಫ್ ಐ ರಿಮೆಂಬರ್ ಕರೆಕ್ಟ್ಲಿ. ಅಲ್ಲಿ ವಿ ಆರ್ ಕಾಸ್ಟಿಂಗ್ ಫಾರ್ ಅ ನ್ಯೂ ಹೀರೋಯಿನ್, ಇಫ್ ಯು ಆರ್ ಇಂಟ್ರೆಸ್ಟೆಡ್ ಪ್ಲೀಸ್ ಅಪ್ಲೈ ಅಂತ ಒಂದು ಫಾರ್ಮ್, ಒಂದು ಲಿಂಕ್ ಇತ್ತು. ಐ ಕ್ಲಿಕ್ ಆನ್ ದಟ್ ಲಿಂಕ್ ಆ್ಯಂಡ್ ಒಂದು ದೊಡ್ಡ ಫಾರ್ಮ್ ಬಂತು. ಅಲ್ಲಿ ನೇಮ್, ಎಕ್ಸ್ಪೀರಿಯನ್ಸ್, ನಾನು ಇಲ್ಲಿವರೆಗೂ ಏನು ಮಾಡಿದ್ದೀನಿ, ಆ್ಯಕ್ಟಿಂಗ್ ರಿಲೇಟೆಡ್ ಏನಾದರೂ ಮಾಡಿದ್ದೀನಾ ಇಲ್ಲ, ವಾಟ್ ಐ ಆಮ್ ಇಂಟ್ರೆಸ್ಟೆಡ್ ಇನ್, ಎಕ್ಸ್ಪೆರಿಮೆಂಟಲ್ ಫಿಲ್ಮ್ಸ್, ಕಮರ್ಷಿಯಲ್ ಫಿಲ್ಮ್ಸ್, ಎಲ್ಲ ಡೀಟೇಲ್ಸ್ ಕೇಳಿದ್ರು. ಈ ಡೀಟೇಲ್ಸ್ ಆದಮೇಲೆ ಒಂದಿಷ್ಟು ಫೋಟೋಸು ಕೇಳಿದ್ರು, 3 ಫೋಟೋಸ್ ಕೇಳಿದ್ರು ಇನ್ JPEG ಫಾರ್ಮ್ಯಾಟ್. ಸರಿ, ಓಕೆ, JPEG ಅಪ್ಲೋಡ್ ಮಾಡಿದೆ. ಆಮೇಲೆ ಐ ಹಿಟ್ ದ ಸಬ್ಮಿಟ್ ಲಿಂಕ್. ಆಮೇಲೆ ಐ ಸ್ಯಾಟ್ ಆ್ಯಂಡ್ ಐ ಥಾಟ್, ಬರೀ ಇಷ್ಟು ಸಾಕಲ್ಲ, ಐ ಹ್ಯಾವ್ ಮೋರ್ ಎಕ್ಸ್ಪೀರಿಯನ್ಸ್ ಟು ಟಾಕ್ ಅಬೌಟ್. ನನಗೆ ಒಂದಿಷ್ಟು ಜಾಸ್ತಿನೇ ಮಾತಾಡಬೇಕು, ಬಿಕಾಸ್ ದಿಸ್ ಫಾರ್ಮ್ ವಾಸ್ ಲಿಮಿಟೆಡ್. ಇಲ್ಲ, ಐ ವಾಂಟ್ ಟು ಇಂಪ್ರೆಸ್ ಹಿಮ್ ಆ್ಯಂಡ್ ಐ ವಾಂಟ್ ಟು ಟೆಲ್ ಹಿಮ್ ಮೋರ್ ಅಬೌಟ್ ನಾನು ಏನೇನು ಮಾಡಿದ್ದೀನಿ ಅಂತ. ಸೊ ಎಲ್ಲೇನಾದರೂ ಅವ್ರ ಇಮೇಲ್ ID ಸಿಕ್ತು. ಸೊ ಅವ್ರ ಇಮೇಲ್ ಐಡಿಗೆ ಒಂದು ಇಮೇಲ್ ಕಳಿಸ್ದೆ, ಅ ಲಾಂಗ್ ಇಮೇಲ್, ಇದು ಮಾಡಿದ್ದೀನಿ ಆ್ಯಂಡ್ ಐ ವರ್ಕ್ ವಿತ್ ಸೋ ಆ್ಯಂಡ್ ಸೋ ಪೀಪಲ್, ರೆಫರೆನ್ಸಸ್ ಕೊಟ್ಟೆ, ಇವ್ರನ್ನ ಕಾಲ್ ಮಾಡಿ ಕೇಳಿಬೇಕಾದ್ರೆ. ಆ್ಯಂಡ್ ಐ ಸೆಂಟ್ ಮೋರ್ ಫೋಟೋಸ್, ಬಿಕಾಸ್ ಅಲ್ಲಿ ಬರೀ 3 ಫೋಟೋಸ್ ಕೇಳಿದ್ರು. ಸೊ ಐ ಸೆಂಟ್ ಮೋರ್ ಫೋಟೋಸ್ ವಿತ್ ಡಿಫ್ರೆಂಟ್ ಲುಕ್ಸ್. ಆ್ಯಂಡ್ ಅದರ ನಂತರ ಐ ಥಿಂಕ್ ಇನ್ ಅಬೌಟ್ 24 hours ಆರ್ ಲೆಸ್ ಅವ್ರ ರಿಪ್ಲೈ ಬಂತು. ಆ್ಯಂಡ್ ಐ ವಾಸ್ ಥ್ರಿಲ್ಡ್. ಇಮೇಲ್ ಕಳ್ಸೋದು ಬಂದು, ಆ ಇಮೇಲ್ ಕಳ್ಸಾದ್ಮೇಲೆ ಒಂದು ಹೋಪ್ ಇರುತ್ತೆ, ಓಕೆ ಈಗ ಬರುತ್ತೆ, ಆ ವೇಟಿಂಗ್ ಇರುತ್ತೆ. ಬಟ್ ವಿತಿನ್ ಲೈಕ್ ನೋ ಟೈಮ್ ಅವ್ರ ರಿಪ್ಲೈ ಬಂತು. And he asks me questions like, okay, so what have you done so far? We exchange numbers.
ಅದಾದಮೇಲೆ ಲಾಟ್ ಆಫ್ ಎಕ್ಸ್ಚೇಂಜ್ ಆಫ್ ಇಮೇಲ್ಸ್ ತುಂಬಾ ಎಕ್ಸ್ಚೇಂಜ್ ಮಾಡಿದ್ವಿ. ಮೋರ್ ಫೋಟೋಸ್ ವಿತ್ ಮೇಕಪ್ ವಿತೌಟ್ ಮೇಕಪ್, ಸೆಲ್ಫೀಸ್ ನೋ ಸೆಲ್ಫೀಸ್, ಇದೆಲ್ಲ ಬೇರೆ ಬೇರೆ ಆ್ಯಂಗಲ್ಸ್. ಬೇಸಿಕ್ಲಿ ಆ ಫೇಸಲ್ಲಿ ಪವನ್ ಕುಮಾರ್ ಜಸ್ಟ್ ವಾಂಟೆಡ್ ಟು ನೋ ನಾನು ಅವ್ರ ಮನಸ್ಸಲ್ಲಿರೋ ಕ್ಯಾರೆಕ್ಟರ್ನ ಫಿಟ್ ಆಗ್ತೀನಾ ಇಲ್ವೋ ಅಂತ. ಸೊ ಅದನ್ನೆಲ್ಲ ಮಾಡಿ ದೆನ್ ಹಿ ಸೆಡ್ ಓಕೆ ಫೈನ್, ಐ ಹ್ಯಾವ್ ಅ ಸ್ಕ್ರಿಪ್ಟ್ ಫಾರ್ ಯು, ಆಡಿಷನ್ಗೆ ಪ್ರಿಪೇರ್ ಆಗಿ ಆ್ಯಂಡ್ ಯಾವಾಗ ರೆಡಿ ಇದ್ದೀರಾ ಅಂತ ಯು ಜಸ್ಟ್ ಲೆಟ್ ಮೀ ನೋ, ವಿಲ್ ಡೂ ಎನ್ ಆಡಿಷನ್. ಸೊ ಎಸ್ ಆಡಿಷನ್ಸ್ ಆಯಿತು, ಒಂದು 2-3 ರೌಂಡ್ ಆಯಿತು, ಒಂದು ಲುಕ್ ಟೆಸ್ಟ್ ಆಯಿತು, ಒಂದು ಕಾಸ್ಟ್ಯೂಮ್ ಟ್ರಯಲ್ ಆಯಿತು. ಅದಾದಮೇಲೆ ಒಂದು ಮೆಸೇಜ್ ಬಂತು ಎಷ್ಟು ಹಣ ಬೇಕು ಅಂತ. ಬಟ್ ಸೊ ಹೀಗಾಯಿತು ನನ್ನ ಲೈಫಲ್ಲಿ ಯೂ ಟರ್ನ್. ವೆಲ್, ನಿಮಗೆ ವಾಟ್ ಡು ಯು ಪ್ರಿಫರ್ ಫಾರ್ ಯೋರ್ ನೆಕ್ಸ್ಟ್? ಡು ಯು ಪ್ರಿಫರ್ ಅ ಸ್ಟಾರ್ ಡೈರೆಕ್ಟರ್ ಆರ್ ಡು ಯು ಪ್ರಿಫರ್ ಅ ಫ್ಯಾಂಟಾಬ್ಯುಲಸ್ ಸ್ಕ್ರಿಪ್ಟ್? ಇವಾಗ ಒಂದು ದೊಡ್ಡ ಹೆಸರು ಮಾಡಿರುವಂಥ ಡೈರೆಕ್ಟರ್ ಬಂದ್ಬಿಟ್ಟು ಶ್ರದ್ಧಾ ಯು ನೋ ವಾಟ್, ಒಂದು ಫಿಲಮ್ ಮಾಡೋಣ, ಕತ್ತೆ ಚಿತ್ರಕಥೆಲ್ಲ ಆಮೇಲೆ ಮಾತಾಡ್ತೀನಿ, ಫಸ್ಟ್ ಒಂದು ಸಿನಿಮಾ ಮಾಡೋಣ, ಬ್ರ್ಯಾಂಡ್ ಇದೆ ನನಗೆ. ಸೊ ವಾಟ್ ಯು ಡು? ಈಗ ಪವನ್ ಕುಮಾರ್ ನನ್ನ ದೃಷ್ಟಿಲಿ ಹಿ ಇಸ್ ಅ ಸ್ಟಾರ್ ಡೈರೆಕ್ಟರ್ ಫಾರ್ ಮಿ. ಸೊ ಮೈ ಬಿಗಿನಿಂಗ್ ಹಿ ಇಸ್ ಅ ಸ್ಟಾರ್ ಡೈರೆಕ್ಟರ್. ಸೊ ನನ್ನ ಎಂಟ್ರಿನೇ ಆಯಿತು ಸ್ಟಾರ್ ಡೈರೆಕ್ಟರ್ ಸ್ಟಾರ್ ಸ್ಕ್ರಿಪ್ಟ್ ಜೊತೆ. ಆ್ಯಂಡ್ ಸೊ ನಾವು ಐ ಜಸ್ಟ್ ವಾಂಟ್ ಟು ಒಬ್ರು ಸ್ಟಾರ್ ಹೀರೋ ಸಿಕ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ. ಸ್ಟಾರ್ ಹೀರೋ. ಸೊ ವಾಟ್ ಇಸ್ ಯುವರ್ ಡ್ರೀಮ್? ಸ್ಟಾರ್ ಹೀರೋ ಯಾರಾಗಿರ್ಬೇಕು? ನನಗೆ ಸುದೀಪ್ ಸರ್ ತುಂಬಾ ಇಷ್ಟ. ಅಪ್ಪು ಸರ್ ಇಷ್ಟ ಇಲ್ಲ. ಅಪ್ಪು ಸರ್, ಸುದೀಪ್ ಸರ್, they're my favorites. But I'm not picky. I'm a beggar, so beggars can't be choosers. So I want to act in of, you know, like ನೀವು ಎಷ್ಟು ಆಕ್ಚುಲಿ ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ನಮ್ಮ ಇಂಡಸ್ಟ್ರಿಲಿ ನಾವು ಎಷ್ಟು ದೊಡ್ಡ ಹೀರೋಸ್ ಜೊತೆ ಆ್ಯಕ್ಟ್ ಮಾಡ್ತೀವೋ ಅಷ್ಟೇ ಬೆಲೆ ನಮಗೂ ಇರುತ್ತೆ, 100%, ರೈಟ್, ಆಸ್ ಹೀರೋಯಿನ್ಸ್. ಸೊ ಐ ವುಡ್ ಲವ್ ಟು ಆ್ಯಕ್ಟ್ ವಿತ್ ಇನ್ ಅ ಬಿಗ್ ಸ್ಟಾರ್ ಸ್ಟಡೆಡ್ ಫಿಲ್ಮ್. ಸೊ ಬಟ್ ಆಬ್ವಿಯಸ್ಲಿ ಆ್ಯಸ್ ಅನ್ ಆ್ಯಕ್ಟರ್, ನಾನು ಕಮಿಂಗ್ ಫ್ರಮ್ ದ ಥಿಯೇಟರ್ ಬ್ಯಾಕ್ಗ್ರೌಂಡ್ ದಟ್ ಐ ಡೂ, ನನಗೆ ಸ್ಕ್ರಿಪ್ಟ್ ತುಂಬಾ ಮುಖ್ಯ, ನನ್ನ ಕ್ಯಾರೆಕ್ಟರ್ ತುಂಬಾ ಮುಖ್ಯ. ಇಫ್ ಐ ಆಮ್ ನಾಟ್ ಕನ್ವಿನ್ಸ್ಡ್ ಅಬೌಟ್ ಮೈ ಕ್ಯಾರೆಕ್ಟರ್, ಅದು ನನ್ನ ಪರ್ಫಾರ್ಮೆನ್ಸಲ್ಲೂ ಕಾಣಿಸುತ್ತೆ. ಸೊ ಐ ವುಡ್ ಹೇಟ್ ಟು ವಾಚ್ ಮೈ ಸೆಲ್ಫ್ ಆನ್ ಸ್ಕ್ರೀನ್ ಅಂಡ್ ಸೇ ಶ್ರದ್ಧಾ ನೀನು ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ, ಅಂಡ್ ಯೋರ್ ಹಾರ್ಟ್ ಇಸ್ ನಾಟ್ ಇನ್ ಇಟ್, ಕಾಣಿಸ್ತಾ ಇದೆ ಅಂತ. ಸೊ ಐ ಆಲ್ವೇಸ್ ಟ್ರೈ ಟು ಪಿಕ್ ಫಿಲ್ಮ್ಸ್ ಆ್ಯಂಡ್ ಕ್ಯಾರೆಕ್ಟರ್ಸ್ where I can relate, to which I can relate. And your character also spoke in Mani Ratnam's film, adange pronunciation seri bartilla, kaatru veidile, kaatru veliyade, yeah, something, and Cheliyadalli, you know, Cheliya is Telugu. Yeah, so your character is also well recognized, release agi adu success kaanta ide. So your again, see, kannadalli star director Pavan, ತಮಿಳಲ್ಲಿ ಓಪನಿಂಗ್ ಸ್ಟಾರ್ ಡೈರೆಕ್ಟರ್ ಮಣಿ ರತ್ನಂ, ಇಂಡಿಯನ್ ಲೆಜೆಂಡ್ ಅವರು. ಸೊ ಲುಕ್ ಅಟ್ ಯುವರ್ ಓಪನಿಂಗ್ಸ್, ಯು ಹ್ಯಾವ್ ಬೀನ್ ವೆರಿ ಲಕ್ಕಿ ಇನ್ ಆಲ್ ದೀಸ್ ಥಿಂಗ್ಸ್, ಯು ನೋ, ಟಚ್ ವುಡ್. ಯು ಬೀನ್ ರಿಯಲಿ ಲಕ್ಕಿ ಇನ್ ಆಲ್ ದೋಸ್ ಥಿಂಗ್ಸ್. ಸೊ ಇನ್ನು ಹೋಗ್ತಾ probably ಎಲ್ಲೋ ಒಂದು ಕಡೆ ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಆಗಿರ್ಬೋದು ತುಂಬಾನೇ ಜಾಸ್ತಿ ಡೆಫಿನೆಟ್ಲಿ ಅಪ್ಗ್ರೇಡ್ ಆಗ್ಲೇಬೇಕಲ್ವಾ? ಡೆಫಿನೆಟ್ಲಿ ಪವನ್. ಹೇಗಾಗಿದೆ ಅಂದ್ರೆ ಈಗ ಯೂಟರ್ನ್ ಆದ್ಮೇಲೆ ತುಂಬಾ ಜನ ಹೇಳಿದ್ರು, ಓ ನಿಂಗೆ ಬೇಜಾನ್ ಆಫರ್ ಸಿಗತ್ತೆ, ಬೇಜಾನ್ ಸ್ಕ್ರಿಪ್ಟ್ ಸಿಗತ್ತೆ, ತುಂಬಾ ಬ್ಯುಸಿ ಆಗೋಗ್ತೀಯಾ. ಕರೆಕ್ಟ್, ಬೇಜಾನ್ ಆಫರ್ಸ್ ಬಂತು, ಆದ್ರೆ ಸೆಲೆಕ್ಟ್ ಮಾಡೋಕೆ ಎಷ್ಟು ಕಷ್ಟ ಅಂದ್ರೆ ಸಮ್ವರ್ ಮೀಡಿಯಾಕರ್, ಸಮ್ವರ್ ಇದು ಟೈಮಿಂಗ್ ಸರಿಯಾಗ್ಲಿಲ್ಲ. ಸೊ ಬೇಸಿಕ್ಲಿ ಆ್ಯಂಡ್ ಯೂಟರ್ನ್ ಆದ್ಮೇಲೆ ನಾನು ತುಂಬಾನೇ ಪಿಕ್ಕಿ ಆಗಿಬಿಟ್ಟಿದ್ದೀನಿ. ಐ ಥಿಂಕ್ ಅಷ್ಟು ಒಳ್ಳೆ ಸ್ಟಾರ್ಟ್ ಆದಮೇಲೆ ಐ ಡೋಂಟ್ ವಾಂಟ್ ಟು ಡಿಸಪಾಯಿಂಟ್ ಎನಿವನ್. ಜನ ಯಾರು ನನ್ನ ನೋಡಿ ಮೆಚ್ಚಿದಾರೋ ಅವ್ರ ಲಾಟ್ ಆಫ್ ದೆಮ್ ಟೋಲ್ಡ್ ಮೀ ತುಂಬ ಒಳ್ಳೆ ಸ್ಟಾರ್ಟ್ ಇದೆ, ಒಂದಿದೆಲ್ಲ ಒಪ್ಕೋಬೇಡಿ ಮೇಡಮ್ ಅಂತ ಎಷ್ಟೋ ಜನ ಹೇಳಿದ್ದಾರೆ ನನಗೆ. ಸೊ ಐ ಆಮ್ ವೆರಿ ಕೇರ್ಫುಲ್ ವಿತ್ ವಾಟ್ ಐ ಪಿಕ್. ಅದಕ್ಕೆ there's no race, there's no this thing that okay one ವರ್ಷದಲ್ಲಿ 10 ಫಿಲ್ಮ್ಸ್ ರಿಲೀಸ್ ಆಗಬೇಕು, 6 ಫಿಲ್ಮ್ಸ್ ರಿಲೀಸ್ ಆಗಬೇಕು, ಹಾಗೇನೂ ಇಲ್ಲ. ಐ ಆಮ್ ವೆರಿ ಪಿಕ್ಕಿ. ಹೌದು, ನೀವು ಹೇಳಿದ ಪ್ರಕಾರ ರೆಸ್ಪಾನ್ಸಿಬಿಲಿಟಿ ಹಾಗೆ ವಿಲ್ ಇನ್ಕ್ರೀಸ್, ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ದಿ ಆಡಿಯನ್ಸಸ್, ಟುವರ್ಡ್ಸ್ ದಿ ಇಂಡಸ್ಟ್ರಿ. ಸೊ ಹಾಗೆ ಐ ಆಮ್ ಜಸ್ಟ್ ರಿಯಲಿ ಕೇರ್ಫುಲ್ ಅಬೌಟ್. And we all the people in Karnataka Naveldu, we have accepted you in a way where ನೀವು ಯಾವುದೇ ಫಿಲಮ್ ನೋಡಿದ್ರಿ, ಇವಾಗ ನಿಮ್ದೇ ಹೀರೋಯಿನ್ ಓರಿಯೆಂಟೆಡ್ ಬಂದ್ರಿ, ಹೇ ಶ್ರದ್ಧಾ ಫಿಲಮ್ ಕೂತ್ಕೊಂಡು ನೋಡೋಣ, $200 ಟಿಕೆಟ್ ತಗೊಟ್ಟು, you have that side of audience. ಇವಾಗ you have created it. ಸೊ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಪ್ಲೇ ಮಾಡೋದು ನಂಗೆ ತುಂಬ ಇಷ್ಟ. ಜನಕ್ಕೆ ಶ್ರದ್ಧಾ ಇದು ಮಾಡಬಹುದಾ, ಶ್ರದ್ಧಾ ಇದು ಮಾಡ್ತಾರೆ, ಶ್ರದ್ಧಾ ಸೋ ಕನ್ವಿನ್ಸಿಂಗ್ ಆಸ್ ದಿಸ್, ಈ ಥಾಟ್ಸ್ ಬರಬೇಕು ಜನರಲ್ಲಿ. ಸೊ ಯೂಟರ್ನ್ ಅಲ್ಲಿ ವೆರಿ ಅರ್ಬನ್ ಜರ್ನಲಿಸ್ಟ್, ವೆರಿ ಸೀರಿಯಸ್ ರೆಸ್ಪಾನ್ಸಿಬಲ್. ಹೌದು. ಊರ್ವಿಲಿ ನನ್ನ ಕ್ಯಾರೆಕ್ಟರ್ ಒಂಥರ ವೆರಿ ಶೈ, ಇನ್ನೋಸೆಂಟ್, ವೀಕ್ ಕ್ಯಾರೆಕ್ಟರ್ ತರ ಹೋಗ್ತಿತ್ತು. ಆಪರೇಷನ್ ಅಲ್ಲಿ ಮೇಲಮ್ ಅಲ್ಲಿ ವೆರಿ ಡಿಫ್ರೆಂಟ್. ಅನನ್ಯ ನನ್ನ ಕ್ಯಾರೆಕ್ಟರ್ ಹೆಸರು. ಶೀಸ್ ಜಗಳಗಂಟಿ, ಶೀಸ್ ವೆರಿ, ಶಿ ಲವ್ಸ್ ಹರ್ ಫ್ರೀಡಮ್. ಮಾತಾಡೋ ರೀತಿನೇ ತುಂಬಾ ಡಿಫ್ರೆಂಟ್, ತುಂಬಾ ಲೋಕಲ್ ಆಗಿದೆ. ಡ್ರೆಸ್ ಆಗೋ ರೀತಿ ಕೂಡ
ಯೂಟನಲ್ಲಿ ಶಾರ್ಟ್ ಹೇರ್ Diplomatic ಆಗಿ ಇದರಲ್ಲಿ ಸೀರೆ ಸಲ್ವಾರ್ ಕಮೀಸ್ ಉದ್ದ ಕೂದಲು ಇದೆಲ್ಲ. ಹ್ಯಾವ್ ಅ ಸೆಟ್ ಆಫ್ ರಾಪಿಡ್ ಫೈರ್ ಕ್ವೆಶ್ಚನ್ಸ್ ಒಂದು ರಾಪಿಡ್ ಸೆಗ್ಮೆಂಟ್ಸ್ ಗಳಿದೆ. ಸೊ ಯು ಆರ್ ರೆಡಿ ಫಾರ್ ದ ರಾಪಿಡ್ ಫೈರ್ ಕ್ವೆಶ್ಚನ್ಸ್, ದ 5 to 6 ಸೆಗ್ಮೆಂಟ್ಸ್. ಸಿಕ್ಕಾಪಟ್ಟೆ ಕಾಂಟ್ರವರ್ಷಿಯಲ್ ಆಗುವಂತ ಮ್ಯಾಟರ್ ಎಲ್ಲ ಭಯಂಕರ ಇದೆ. ಬಿಕಾಸ್ ಇದುವರೆಗೂ ಕಾಂಟ್ರವರ್ಸಿ ಬಂದಿಲ್ಲ ನೀವು. ಸೊ ಹಿಂಗಾನ ಮಾಡಿ ಹೇಳ್ಕೊಂಡು ಒಂದು ಕಡೆ ಬಿಟ್ಬಿಡೋಣ ಗುರು, ಮಜಾ ತಗೊಳ್ಳೋಣ ಅಂತ ಬಂದಿದ್ದೀನಿ. ನೋಡೋಣ ಎಷ್ಟು ಚೆನ್ನಾಗಿ ನಾನು ಮಜಾ ತಗೊಳ್ಬೋದು ನಾಳೆ ನಾಡಿದ್ರಲ್ಲಿ. The first segment is react in one word. Okay, ನಾನು react in one word. ರಂಗಶಂಕರ. Heart. ಕೊಯ್ನೂರ್. Very special. U-turn. Gave me life. Ramp walk. Try ಮಾಡಲ್ಲ. But you are into modeling ಅಲ್ಲ? I was into ads. Okay. So ನಾನು ramp walk ಎಲ್ಲ ಮಾಡಿರ್ಲಿಲ್ಲ. I was an ad acting model type. Washing powder ನಿರ್ಮಾ. ಅದೆಲ್ಲ ವೋಡಾಫೋನ್ ಮಾಡಿದ್ದೀನಿ, ಓಲಾ ಕ್ಯಾಬ್ಸ್ ಆಡ್ ಮಾಡಿದ್ದೀನಿ. ಅಂದ್ರೆ ಜೂಜು ಕ್ಯಾರೆಕ್ಟರ್ ನಿಮ್ದೇ ನಾವು ವೋಡಾಫೋನ್ ಅಲ್ಲಿ. Great, I'm really impressed. Indian Army. Deserves a lot more credit than we give. ಏನಕ್ಕೆ ಇದು ಇಂಡಿಯನ್ ಆರ್ಮಿ ಇದನ್ನ ಕೇಳ್ತಾ ಇದೆ ಅಂತ ಪ್ರಾಬಬ್ಲಿ ಯು ವುಡ್ ಹ್ಯಾವ್ ಗೆಸ್ಡ್ ಇಟ್ ಬಿಕಾಸ್ ಯುವರ್ ಡ್ಯಾಡ್ ಬಿಲಾಂಗ್ಸ್ ಟು ಇಂಡಿಯನ್ ಆರ್ಮಿ. ಅವರು ಅಂಡ್ ಶ್ರದ್ಧಾ ಅವ್ರು ಬಂದು ಫ್ರಮ್ ಜಮ್ಮು ಕಾಶ್ಮೀರ್ ಟು ಚಿಕ್ಕ ವಯಸ್ಸಿಂದ ಎಲ್ಲಾ ಕಡೆ ಸುತ್ತಿ ಬೆಳೆದು ಎಲ್ಲಾ ಒಂದು ಕಲ್ಚರ್ ತಿಳ್ಕೊಂಡಿಲ್ಲ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಿರುವಂತ ಒಂದು ಬೆಡಗಿ. ಸೊ ಶಿ ನೋಸ್ ಎವ್ರಿಥಿಂಗ್ ಅರೌಂಡ್ ಇಂಡಿಯಾ. Correct? I'm an Indian first and then I'm Kannadiga, whatever. Yeah. J&K, Jammu and Kashmir. Beautiful. ಆದ್ರೆ ಎಷ್ಟೋ ಕಿತ್ತಾಡ್ತಿದ್ದಾರೆ, ಅಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಸಚ್ ಅ ಸ್ಯಾಡ್ ಥಿಂಗ್. ಅಂಡ್ ನಾನು ಇದನ್ನ ಜಮ್ಮು ಅಂಡ್ ಕಾಶ್ಮೀರ್ ಅಂತ ಹೇಳಿ ನಾನು ಕಾಶ್ಮೀರ್ಗೆ ಬಗ್ಗೆ ನಾನು ನಿಮ್ಮ ಹತ್ರ ಒಂದು ಪರ್ಸನಲ್ ಆಗಿ ಹೇಳ್ಬೇಕು ಅಂತ ಅನ್ಕೊಂಡೆ. ನಮ್ಮ ಕ್ಯಾಮ್ರಾಮನ್ ಒಬ್ರು ನಿಮ್ಮ ಆಪೋಸಿಟ್ಗೆ ಒಬ್ರು ಕೂತಿದ್ದಾರೆ. ಅವ್ರಿಗೆ ಕಾಶ್ಮೀರಲ್ಲಿ ಇರೋಂಥ ಒಂದು ಹುಡುಗಿನ ಮದುವೆ ಆಗ್ಬೇಕು ಅನ್ನೋ ಸಿಕ್ಕಾಪಟ್ಟೆ ಡ್ರೀಮ್ ಇದೆ. ಸೊ ಅದಕ್ಕೇನಾದ್ರೂ ಪಾಪ ಅವ್ರಿಗೆ ಸಹಾಯ ಮಾಡ್ತಿರೋ ಏನ್ ಕತೆ ಅಂತ. ಅವ್ರ ಕಾಶ್ಮೀರಿ ಲೋಕಲ್ ಆಯ್ತಾ ಹುಡುಗಿ? ಇಲ್ಲ, ಇವಾಗ ಹುಡುಕ್ಬಿಟ್ಟು ಮದುವೆ ಆಗ್ಬೇಕು. ಓ ಹಾಗ, ಸರಿ, ಓಕೆ. ಸೊ ಕಾಶ್ಮೀರ್ ಆಗಿರೋದ್ರಿಂದ ಏನಾದ್ರೂ ಅಲ್ಲಿಗೆ ಹೋಗಿ, ಓಕೆ, ರಜಕ್ ಅಥವಾ ಅಲ್ಲಿಗೆ ಕರೆಸ್ಕೊಳ್ತಾರ ಅವರು? ಇಲ್ಲ, ಕರ್ಸ್ಕೊಳ್ಳೋಣ. ನೀವು ಹೋಗಿ ಒಂದಿನ ಐ ಲಾಸ್ಟ್ ಮೈ ಕ್ಯಾಮ್ರಾ, ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕಳೆದೋಗಿದೆ ಅಂತ ಹೇಳಿ, ಆ್ಯಂಡ್ ಫೈಂಡ್ ಅ ಬ್ಯೂಟಿಫುಲ್ ಗರ್ಲ್, ಲುಕ್ ಲೈಕ್ ಅ ಡ್ಯಾಮ್ಸೆಲ್ ಇನ್ ಡಿಸ್ಟ್ರೆಸ್. ಬೇಸಿಕ್ಲಿ ನೀವು ಎಷ್ಟು ಪಾಪ ಅಂತ ಕಾಣಿಸ್ಬೇಕಂದ್ರೆ ಲೈಕ್ ಅ ಲೋಕಲೈಟ್ ಗರ್ಲ್ ಶುಡ್ ಸೇ ಓಕೆ ಬನ್ನಿ ನಮ್ಮ ಮನೆಗೆ, ನಾನು ನಮ್ಮ ಅಪ್ಪನ ಹತ್ರ ಇಂಟ್ರೊಡ್ಯೂಸ್ ಮಾಡಿ ಮದುವೆ ಆಗ್ಬಿಡ್ತೀನಿ ಅಂತ ಆ ಸಿಚುವೇಶನ್ ಬರಬೇಕು. ಟೆರರಿಸ್ಟ್ಗಳು ಎತ್ತಾಕೊಂಡು ಹೋಗ್ಬಿಟ್ರೆ ಪಾಪ ಮುಗ್ದನ್ನ ಹುಡುಗಿನೇ ಟೆರರಿಸ್ಟ್ ಆಗ್ಬಿಟ್ರೆ ನಿಮಗೇನು ಗೊತ್ತು? ನಾನು ಸೇಫ್. The next one, ಇದು ಒಂದು ಸ್ವಲ್ಪ ನಿಮ್ಮ I know basically that you are highly educated and you on the IQ level ಸೂಪರ್ ಆಗಿದೆ ಅಂತ ಗೊತ್ತು ನನಗೆ. ಸೊ ಸಿಕ್ಕಾಪಟ್ಟೆ ಯಾರು ಸುಳ್ಳು ಹೇಳಿದ್ದಾರೆ ನನ್ನ ಬಗ್ಗೆ? ಇದು ಬಿಗ್ಗೆಸ್ಟ್ ರೂಮರ್. ಓಕೆ, ಶ್ರುತಿ ಅವ್ರಿಗೆ ಫೋನ್ ಮಾಡಿ ಈ ತರ ನಾನು ಟಫ್ ಆಗಿರೋ ಇದನ್ನ ಕೇಳ್ತಾ ಇದೀನಿ ಅಂತ ಹೇಳಿ ಶಿ ಟೋಲ್ಡ್ ಇನ್ನೂ ಜಾಸ್ತಿ ಟಫ್ ಆಗಿ ಕೇಳಿ ಅಂತ ರೆಡಿ ಮಾಡಿಸಿ ಶ್ರುತಿ ಅವರು ಒಂದೆರಡು ಕ್ವಶನ್ ಇದ್ರಲ್ಲಿ ಕಳಿಸಿದಾರೆ ನನಗೆ. ಶ್ರುತಿ ಹರಿಹರನ್. ಸೊ ಓಕೆ, ಸಿಕ್ಕಾಪಟ್ಟೆ ಟಫ್ ಇದೆ ಇದೊಂದು ಸ್ವಲ್ಪ, ನೋಡ ಎಷ್ಟಕ್ಕೆ ಎಷ್ಟು ತಗೊಳ್ತೀರಾ ಅಂತ. ದ ಫಸ್ಟ್ ಕ್ವಶನ್ ಇಸ್, ಇಡೀ ನಮ್ಮ ಇಂಡಿಯಾ ದೇಶದಲ್ಲಿ ಸಾಫ್ರನ್ ತಯಾರಿ ಮಾಡೋ ಅಂತ ಪ್ರದೇಶ ಯಾವ್ದ್ಯಾವ್ದು? ಅಸ್ಸಾಂ, ಹಿಮಾಚಲ್ ಪ್ರದೇಶ್, ಜಮ್ಮು ಅಂಡ್ ಕಾಶ್ಮೀರ್, ಮೇಘಾಲಯ. ಇಟ್ಸ್ J&K, ಜಮ್ಮು ಕಾಶ್ಮೀರ್. ಕರೆಕ್ಟ್. ನಾವಿನ್ನೂ ತರಿಸ್ತೀವಿ ಅಲ್ಲಿಂದ. ತುಂಬಾ ಸ್ಪೆಷಲ್ ಆಗಿದೆ. ಗೊತ್ತಾಗೋಯ್ತಲ್ಲ ಸೀಕ್ರೆಟ್ ಬಿಹೈಂಡ್ ಬ್ಯೂಟಿ ಅಂಡ್ ವಾಯ್ಸ್ ಟು. ನಾನು ಹುಟ್ಟಿದ್ದು J&K ನಲ್ಲಿ, ಅಂಡ್ ಅಲ್ಲಿ ವೆನ್ ಮಮ್ಮ ವಾಸ್ ಪ್ರೆಗ್ನೆಂಟ್, ಮಮ್ಮ ವಾಸ್ ಕ್ಯಾರಿಂಗ್ ಮೀ, ಅವರು ಸ್ಪೆಷಲ್ ಆಗಿ ಇನ್ನ ಜಾಸ್ತಿ ಸ್ಯಾಫ್ರನ್ ಕುಡಿತಿದ್ರು ಬಿಕಾಸ್ ಸ್ಯಾಫ್ರನ್ ಹೆಲ್ಪ್ಸ್ ದ. ಅಂಡ್ ಹೇಳ್ಬೇಕು ಅಂತ ಇವ್ರಿಗಿಂತ ಇವ್ರ ಇನ್ನೂ ಬೆಳಕಿದ್ದಾರೆ. ಅವ್ರು ಸ್ಯಾಫ್ರನ್ ಕುಡಿದು ಎಲ್ಲ ಅವ್ರಿಗೂ ಹೋಯ್ತು, ನಂಗೆ ಒಂದು ಬರಲಿಲ್ಲ. ಓಕೆ, ದ ನೆಕ್ಸ್ಟ್ ಒನ್, ನಮ್ಮ ದೇಶದಲ್ಲಿ ಬೆಳೆಯುವಂತ ವೆಜಿಟೇಷನ್ ಅಲ್ಲಿ ಜಾಸ್ತಿ ವೆಜಿಟೇಷನ್ ನಾವು ಯಾವ್ದು ಮಾಡ್ತೀವಿ? ಬಾರ್ಲಿ ಅಂಡ್ ಮೇಸ್, ಜೋವಾ, ರೈಸ್, ವೀಟ್. ರೈಸ್, ದಟ್ಸ್ ಕರೆಕ್ಟ್. ನಮ್ಮ ದೇಶದಲ್ಲಿ ಅಕ್ಕಿನ ಜಾಸ್ತಿ ಬೆಳೆಯೋದು. We are the largest producer of rice. Yes, India is the largest producer. Which of the following crop needs maximum water per hectare? ಯಾವ ಒಂದು ಕ್ರಾಪ್ಗೆ ಜಾಸ್ತಿ ನೀರು ಜಾಸ್ತಿ ನೀರು ತಗೊಳುತ್ತೆ? Number 1 barley, maize, sugarcane, wheat. And rice is not in the options. Is it sugarcane? Why do you think sugarcane? Is it because it has juice inside? No. Because
ಜಸ್ಟ್ ಔಟ್ ಆಫ್ ಇದು ಮಂಡ್ಯ ರೀಜನಲ್ ತುಂಬಾ ಗ್ರೋ ಮಾಡ್ತಾರೆ ಶುಗರ್ ಕೇನ್ ಅಂಡ್ ಇಟ್ಸ್ ರೈಟ್ ಬೈ ಅ ರಿವರ್ ಸೊ ಐ ನೋ ದಟ್ ನೀಡ್ಸ್ ಅ ಲಾಟ್ ಆಫ್ ವಾಟರ್. Right guess, Shraddha. That's the right answer. Seriously. Okay. The next one. Which of the following areas or regions is the most prone to earthquakes? ನಮ್ಮ ಇಂಡಿಯಾದಲ್ಲಿ ಯಾವ ಒಂದು ಜಾಗ ಅರ್ಥಕ್ವೇಕ್ಗೆ ಜಾಸ್ತಿ ಆಗುತ್ತೆ ಈ 4 ಜಾಗದಲ್ಲಿ? Number 1, Ganga Brahmaputra Valley, Deccan Plateau, plains of northern India, Western Ghats. The Ganga or Brahmaputra Valley, Deccan Plateau, plains of northern India, Western Ghats. Deccan Plateau? That's the incorrect answer. Unfortunately, the right answer is Ganga and Brahmaputra Valley, the North India. Alle landslide, earthquake ಎಲ್ಲ ಜಾಸ್ತಿ ಆಗೋದು ಅಲ್ಲೇ ಕೇದಾರ್ನಾಥ್, ಬದ್ರಿನಾಥ್, you know, that is prone for earthquakes over there. Exactly. Yeah. The next 50-50 ಅಂತ ಒಂದು ಆಪ್ಷನ್ ಕೊಡ್ಬೇಕು ತಾನೆ. ನೆಕ್ಸ್ಟ್ ಫೋನ್ ಆಫ್ ಫ್ರೆಂಡ್ ಆಪ್ಷನ್ ಕೊಡ್ತೀನಿ ನಾನು ಇಲ್ಲಿ ಅಮಿತಾಬ್ ಬಚ್ಚನ್ ಕೂತಿರೋದು ಅದನ್ನು ಇನ್ನೊಂದು ಯಾವ್ದಿದೆ ಅದು ಆಪ್ಷನ್ ಅದು ಬಿಟ್ರೆ ಆಡಿಯನ್ಸ್ ಪೋಲ್ ಎಷ್ಟೊಂದು ಜನ ಇದ್ದಾರೆ. ನಮ್ಮ ಅಮ್ಮ ಟೀಚರ್, ಶಿ ನೋಸ್ ಎವ್ರಿಥಿಂಗ್. ಓಕೆ, ಪರವಾಗಿಲ್ಲ. ಫೋನ್ ಆಫ್ ಫ್ರೆಂಡ್ ಅಲ್ಲೇ ಫೋನ್ ಟೀಚರ್ ಮಾಡ್ಬಿಡ್ಬೋದು. ಕರೆಕ್ಟ್. Super. Which of the following countries leads in the production of aluminium and its products in the world? ಈ ಹೆಸರಲ್ಲಿ which of the following countries leads ಅಲ್ಯೂಮಿನಿಯಂ ಮತ್ತೆ ಅದ್ ಪ್ರಾಡಕ್ಟ್ಸ್ ನ ತಯಾರಿಸುವಂತ ದೊಡ್ಡ ಪ್ರದೇಶ ಇಡೀ ಜಗತ್ತಲ್ಲಿ ಯಾವುದು? Number 1, ಆಸ್ಟ್ರೇಲಿಯಾ, ಫ್ರಾನ್ಸ್, ಇಂಡಿಯಾ, USA. USA is the leading thing in everything. That's correct. USA is right answer. Actually ನಾನು ಕ್ಲೂ ಕೊಡೋಣ ಅಂತ ಅನ್ಕೊಂಡೆ. ರೀಸೆಂಟ್ ಆಗಿ ಮೊನ್ನೆ ತಾನೇ ಅಲ್ಲಿಗೆ ಹೋಗ್ಬಿಡ್ಬೇರೆ ಅಂದ್ರಿ ನೀವು. ಯುರೋಪ್ ಗೆ ಹೋಗಿದ್ರಿ? ಅದಕ್ಕೂ ಮುಂಚೆ ನ್ಯೂಯಾರ್ಕ್ ಸಿಟಿ. This is ಹೌದು ಕರೆಕ್ಟ್. Yeah. The next one, true or false? The last 3 questions ಇಲ್ಲಿವರೆಗೂ ಒಂದೇ ಒಂದು ತಪ್ಪು ಮಾಡಿದ್ದೀರಾ ನೀವು till now. The mountain range. 2 Ganga, Deccan. Oh yeah, you're really honest. Yeah. The purpose of choke in a tube light is to increase the voltage momentarily. True or false? Choke irodu to increase the voltage of the tube light. Okay, I'm not a science student. True or false? True. That's the right answer. The next one, the members of Rajya Sabha are elected by Lok Sabha. Rajya Sabhaದಲ್ಲಿ ಇರುವಂತ ಮೆಂಬರ್ಸ್ ಎಲ್ಲರೂ ಅವ್ರನ್ನ ಎಲೆಕ್ಟ್ ಮಾಡೋದು ಲೋಕಸಭಾದವರು. No, this false. Correct. And what is the right answer? I don't remember specifics, but I know this is wrong. Yeah, that's wrong answer. But the right answer is the elected members of Legislative Assembly is Legislative Assembly. So yeah, Legislative Assembly is one who appoints the Rajya Sabha members. Okay. The last one, the minimum age to qualify for election for Lok Sabha is 25 years. This is true. Correct. And out of 10, you're taken 8 out of 10. That's a very good score. 80% and Shruti Hariharan. ನಾನು ಅವನಲ್ಲ. ಕರೆಕ್ಟ್ ಆಗಿ ಹೇಳಿದ್ರು. ಅವ್ರು ನನಗೆ ಎನ್ಸೈಕ್ಲೋಪೀಡಿಯಾ ಅಂತ ಕರೀತಾರೆ. ಯಾಕಂದ್ರೆ ನಾನು ಅವ್ರು ತುಂಬಾ ಡೌಟ್ಸ್ ಕೇಳ್ತಾ ಇರ್ತಾರೆ, ಇದು ಹೇಗಾಗುತ್ತೆ, ಇದು ಕರೆಕ್ಟ್, ತುಂಬಾ ಡೌಟ್ಸ್ ಕೇಳ್ತಿರ್ತಾರೆ. ನಾನು ತುಂಬಾ ಕಾನ್ಫಿಡೆಂಟ್ ಆಗಿ ಆನ್ಸರ್ಸ್ ಕೊಡ್ತಾ ಇರ್ತೀನಿ. ಅದು ತಪ್ಪೋ ಸರಿನೋ ಗೊತ್ತಿಲ್ಲ, ಬಟ್ ನಾನು ಎಲ್ಲದಕ್ಕೂ ಇಲ್ಲ ಶ್ರೂ, ದಿಸ್ ಹ್ಯಾಪನ್ಸ್ ಬಿಕಾಸ್ ಆಫ್ ಗ್ರಾವಿಟಿ ಆ್ಯಂಡ್ ಮ್ಯಾಗ್ನಿಟ್ಯೂಡ್ ಪುಲ್ ಏನೇನೋ ಹೇಳ್ತಿರ್ತೀನಿ ಅಂಡ್ ಶಿ ಬಿಲೀವ್ಸ್ ಮೀ. ಸೊ 80% times I'm right, for example, but 20% times I'm wrong. That's hypothesis theorem proof. Yes, that's proof. Okay, let us go to the next segment. This or that ಅಂತ. ಸೊ ಇವೆರಡರಲ್ಲಿ ಯಾವ್ದಾದ್ರು ಒಂದು ಮಾತ್ರ ನೀವು ಆಯ್ಕೆ ಮಾಡಬೇಕು. Theatre or cinema? Theatre. 80s music or 2000 music? 80s. Amusement park or date at the beach? Amusement park. Cardio or weights? Weights. Watching first day first show in a theatre or multiplex? Theatre. That's nice. The next one, this is called a quick 10 questions. Okay, so the first one is, how old were you when you kissed the boy for the first time? 16. 16. You love social media because? It helps me connect with my audiences. Which was the last film you cried while watching? Shuddhi. How many puppy love stories you had till now? Aisho. Pechan. I fall in love very easily. ನನಗೆ ಕ್ರಶ್ ಆಗೋದು ನನಗೆ ಕ್ರಶ್ ಆಗೋದು and to fall in love with someone comes very easily. To stay in love is different. Okay. That's difficult for me. But yeah. Your relationship status? I am not single. Your relationship status? ನಮಗೆ ಸುಳ್ಳು ಹೇಳಿ ಪರವಾಗಿಲ್ಲ. You know, I'm single ಅಂತ ಸುಳ್ಳು ಹೇಳಿ ನಮಗೂ ಖುಷಿ. Okay, I'm single. I'm single. Which was the last lie that you told to your boyfriend? Last lie? Yeah. I don't remember. ಅಂದ್ರೆ ಅಷ್ಟು ಸುಳ್ಳು ಹೇಳ್ತಾರೆ ಇವರು.
that I'm shooting, I'll talk to you later. Maybe. And where would you be? Mahe, old monk. Hey, illa, just generally. Like shoot ಮಾಡ್ತಿ, even if I was not shooting, then maybe caravan ಅಲ್ಲಿ chill ಮಾಡ್ತಿದ್ದೆ, but I was like, okay, I'm shooting, talk to you later. What's your biggest achievement in your life till date? None. ಒಂದು ಇಲ್ವಾ? ಅನ್ಸಲ್ಲ ಒಂದು ಅಚೀವ್ಮೆಂಟ್ ತರ. Which means that you need to even Of course. ತುಂಬಾ ಇದೆ ತುಂಬಾನೇ ಐ ಆಮ್ ವೆರಿ ಆಂಬಿಷಿಯಸ್ ಅಂಡ್ ಇನ್ನ ತುಂಬಾ ಟೈಮ್ ಇದೆ. ಇಟ್ಸ್ ಜಸ್ಟ್ ಬಿನ್ ಲೈಕ್ 1.5 years ಇಂಡಸ್ಟ್ರಿಗೆ ಬಂದು. ಇನ್ನ ಟೈಮ್ ಇದೆ. 3 members, Dhananjay, Sudeep sir and Yash. You're 3 ಜನ ಆಪ್ಷನ್ ಕೊಟ್ಟರೆ who do you pick the first person to date? To date? Yeah. Dhananjay. Nice. The other two are taken. ಏನು ಮಾಡೋದು? I'm a girl with principles and morals. So Dhananjay is single and I think he's single. I don't know. Dhananjay, are you single? And what is the first thing? ಒಂದು 10 ಮೀಟರ್ ದೂರದಲ್ಲಿ ಒಬ್ಬ ಹುಡುಗ ನಡ್ಕೊಂಡು ಬರ್ತಾ ಇದ್ದಾನೆ ಎದುರುಗಡೆ ಅಂದ್ರೆ what is the first thing you will see? Clothes. Okay. 2 things actually. ಅವನು ಮಾತಾಡೋ ರೀತಿ, ಅವನ ಹೇಗೆ ಯಾವ ಭಾಷೆ ಡಸಂಟ್ ಮ್ಯಾಟರ್, ಬಟ್ ಈಸ್ ಈ ಪಾಲಿಶ್ಡ್ ಆಸ್ ಅ ಸ್ಪೀಕರ್, ಅದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಹೌ ಹಿ ಸ್ಮೆಲ್ಸ್. ನಿಮಗೆ ಎಕ್ಸೆಪ್ಷನ್. Thank you. As an actor, how much do you rate yourself? Considering 1 the worst, 10 the best. 6. ಈ ಒಂದು ಸಿಚುಯೇಷನ್ಗೆ ನಿಮ್ಮ ಜೀವನದಲ್ಲಿ ಫಾರ್ ದಿಸ್ ಸಿಚುಯೇಷನ್ ಆಫ್ ದ ಸಾಂಗ್ ಅಂತ ಅಂದ್ರೆ ಯಾವ ಸಾಂಗ್ ಅದು? ಇದು ಈ ಲೈಫ್ ರೈಟ್ ನೌ. ಯಾ. ಆ ಸಾಂಗ್ ಒಂದು ಸ್ಟ್ಯಾನ್ಸಾ ಐ ವಾಂಟ್ ಯು ಟು ಸಿಂಗ್, ನಾಟ್ ಸೇ. ಈ ಕಥೆ ಒಂದು ಶುರುವಾಗಿದೆ. This is from ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು, ಚರಣ್ ರಾಜ್ and ಶ್ರುತಿ ಹರಿಹರನ್ಗೂ ಫೇವರೇಟ್ ಸಾಂಗ್ ಇದು. ಹೌದಾ? ಯಾ. You can ಶ್ರುತಿ, we are soulmates indeed. But yes, ಕಥೆ ಒಂದು ಶುರುವಾಗಿದೆ. ಅಷ್ಟೇ ನಾ ಒಂದೇ ಲೈನಾ? ಮೆನುಗು ತಾರೆಯ ಶ್ರುತಿಯ ನನಗೆ ಲಿರಿಕ್ಸ್ ಐ ಆಮ್ ವೆರಿ ಬ್ಯಾಡ್ ವಿತ್ ಲಿರಿಕ್ಸ್. ಶ್ರುತಿ ಹರಿಹರನ್ ಕಾಲರ್ ಟ್ಯೂನು ಇದೆ. ಹೌದು, ಎಕ್ಸಾಕ್ಟ್ಲಿ. And one thing about Shraddha that nobody knows, ಯಾರು ಗೊತ್ತಿರಬಾರ್ದು ಅಂತ ಅಂದ್ರೆ ವಿಚ್ ಮೀನ್ಸ್ ದಟ್ ಯಾರು ಗೊತ್ತಿರಬಾರ್ದು, ಸೊ ಆದ್ರೆ ಯಾರು ಗೊತ್ತಿಲ್ಲದೆ ಇರೋದ್ರಲ್ಲಿ ಅಷ್ಟು ವಿಷಯಗಳಿರುತ್ತೆ, ಅದ್ರಲ್ಲಿ ಯಾವ್ದಾದ್ರು ಒಂದು ಸೀಕ್ರೆಟ್ ಅಲ್ಲ ಇದು, ಬಟ್ ಹೇಳಿ ನಾನು ದಿಸ್ ಇಸ್ 2014. ನಾನು ಲಾಯರ್ ಆಗಿ ಕೆಲಸ ಮಾಡ್ತಿದ್ದೆ ಆ್ಯಂಡ್ ಥಿಯೇಟರ್ ಆಫ್ ಕೋರ್ಸ್ ನಡೀತಿತ್ತು ಸೈಡ್ ಬೈ ಸೈಡ್. ನನ್ನ ಫ್ರೆಂಡ್ ಒಬ್ಬ ಇಂದ್ರಜಿತ್ ಲಂಕೇಶ್ ಸರ್ ಅವ್ರ ಫಿಲ್ಮಲ್ಲಿ, ಲವ್ ಯು ಆಲಿಯಾ ಫಿಲ್ಮಲ್ಲಿ AD ಡೈರೆಕ್ಷನ್ ಮಾಡ್ತಿದ್ದ, ಅಸಿಸ್ಟ್ ಮಾಡ್ತಿದ್ದ. ಅವನಿಗೆ ಸಡನ್ ಆಗಿ ಒಂದು ರೋಲ್ ರಿಕ್ವೈರ್ಮೆಂಟ್ ಇತ್ತು. ಅದೇನಂದ್ರೆ ಪ್ರೆಗ್ನೆಂಟ್ ವುಮನ್ ಗೋಯಿಂಗ್ ಫಾರ್ ಡೆಲಿವರಿ. ಹಿ ಸೆಡ್, ಶ್ರದ್ಧಾ ಒಂದು ರೋಲ್ ಇದೆ, ಮಾಡ್ತೀಯಾ? ಐ ಸೆಡ್, ಯಾವುದು, ಏನು? ಯು ಹ್ಯಾವ್ ಟು ಪ್ಲೇ ಅ ಪ್ರೆಗ್ನೆಂಟ್ ವುಮನ್, ಅದು ಡೆಲಿವರಿ ಆಗೋ ಇದರಲ್ಲಿ ಬರಬೇಕು. ಐ ಸೆಡ್, ಹಾಂ ಬರ್ತೀನಿ. ಯಾವಾಗ ಶೂಟ್? ಸ್ಯಾಟರ್ಡೇ. ಓಕೆ, ಸ್ಯಾಟರ್ಡೇ ಕೆಲಸ ಇರಲ್ಲ, ಅಂದರೆ ಐ ಆಮ್ ಆಫ್ ಫ್ರಮ್ ವರ್ಕ್. ಸರಿ ಬಾ ಮಾಡೋಣ ಅಂತ. ಸೊ ನನ್ನ ಫಸ್ಟ್ ಕನ್ನಡ ಫಿಲ್ಮ್ ವೇರ್ ಐ ಮೇಡ್ ಅನ್ ಅಪಿಯರೆನ್ಸ್ ವಾಸ್ ಲವ್ ಯು ಆಲಿಯಾ. ಅದರಲ್ಲಿ ಪ್ರೆಗ್ನೆಂಟ್ ವುಮನ್ ಕ್ಯಾರೆಕ್ಟರ್ ರವಿಚಂದ್ರನ್ ಸರ್ ಇಸ್ ದ ಡಾಕ್ಟರ್ ನನ್ನ ಡೆಲಿವರಿ. ಸೊ ಅದರಲ್ಲಿ ಹೆಂಗೆ ಡೈಲಾಗ್ಸ್, ಅಯ್ಯೋ ತಡಿಯೋಕ್ಕಾಗ್ತಾ ಇಲ್ಲ ಸರ್, ಏನಾದರೂ ಮಾಡಿ ದಿಸ್ ಅಂಡ್ ದ್ಯಾಟ್. ಆ್ಯಂಡ್ ಐ ವಾಸ್ ಲೈಕ್ ಸೋ ನ್ಯೂ ಟು ಆಲ್ ದಿಸ್. ನನಗೆ ಆವಾಗ ಕನ್ನಡನೂ ಅಷ್ಟು ಚೆನ್ನಾಗಿ ಬರ್ತಿರ್ಲಿಲ್ಲ ಆ್ಯಂಡ್ ಕ್ಯಾಮ್ರಾ ಇಸ್ ಅ ಕಂಪ್ಲೀಟ್ಲಿ ನ್ಯೂ ಗೇಮ್ ಫಾರ್ ಮೀ. ಬಟ್ ನಾನು ಸುಮ್ಮನೆ ಫ್ರೆಂಡ್ ಕರೆಸ್ತಾ ಆ್ಯಂಡ್ ಏನು ಆ್ಯಕ್ಟಿಂಗ್ ಮಾಡಬೇಕಲ್ಲ ಅಂತ ಮಾಡಿದೆ, ಹೋದೆ. ಪ್ರತಿ ಸತಿ ಮಜಾ ಟಾಕೀಸಿಗೆ ಹೋಗಿದ್ದೆ ನಾನು ಆ್ಯಂಡ್ ಅಲ್ಲಿ ಇಂದ್ರಜಿತ್ ಲಂಕೇಶ್ ಸರ್ ಸಿಗ್ತಾರೆ ಆ್ಯಂಡ್ ಅವ್ರ ಜೊತೆ ಮಾತಾಡೋಕ್ಕಾಗಲ್ಲ ಬಿಕಾಸ್ ಟೈಮ್ ಸಿಗಲ್ಲ. ಆದರೆ ಎವ್ರಿ ಟೈಮ್ ಐ ಲುಕ್ ಎಟ್ ಹಿಮ್, ಏನಾದ್ರು ನನ್ನ ರೆಕಗ್ನೈಸ್ ಮಾಡ್ತಾರಾ, ಏನಾದ್ರು ಅವ್ರ ಜ್ಞಾಪಕ ಇದೆಯಾ? ಒಂದ್ಸತಿ ಹೋಗಿ ಹೇಳ್ತೀನಿ, ಸರ್ ಲವ್ ಯು ಆಲಿ ಅಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ, ಜ್ಞಾಪಕ ಇದೆಯಾ ಅಂತ. ಸೊ ಯಾ, ಲವ್ ಯು. ಆಕ್ಚುಲಿ ನನಗೂ ಗೊತ್ತಿರಲಿಲ್ಲ ಇದು, ಯಾರಿಗೂ ಗೊತ್ತಿಲ್ಲ, ಇದು ಮೊದಲ ಸತಿ ಹೇಳ್ತಿರೋದು ನಾನು. ಸೊ ಸ್ಪೆಷಲ್ ಇದು ನಿಮಗೆ. That's really good. Secret. How good are you in flirting? I'm very good at flirting. Where do you prefer to have your dream date? In the hills, by a river, athara. I'm a nature person completely. Okay. Love stories alli or relationship alli 2 timing 3 timing ಈ ತರ ಎಷ್ಟು ಮಾಡಿದಿರಾ? ಇದು ಐ ಥಿಂಕ್ ಕಾಲೇಜಲ್ಲಿ ಇದ್ದಾಗ, when I was really young. ಒಂದ್ಸತಿ ಮಾಡಿದ್ದೀನಿ.
ಇಷ್ಟು 5 ಟೈಮಿಂಗ್ ಇಲ್ಲ 2 ಟೈಮಿಂಗ್ 2 ಟೈಮಿಂಗ್ ಒಂದ್ಸತಿ Yeah. ಅದು ಎಷ್ಟು ದಿವಸ how many months did that No, go for? it was just a week or two. And ಒಂದು ವಾರ ಆದಮೇಲೆ ನಾನು ಇಬ್ಬರನ್ನು ಐ ಸೆಡ್ ಐ ಕಾಂಟ್ ಡೀಲ್ ವಿತ್ ದಿಸ್, ನಂಗೆ ಆಗ್ತಿಲ್ಲ, ಐ ಆಮ್ ಅ ಬ್ಯಾಡ್ ಪರ್ಸನ್ ಅಂತ ಬ್ರೇಕಪ್ ಮಾಡಿಬಿಟ್ಟೆ ಇಬ್ಬರು. Which was the longest relationship that you had till date? The present one? Yeah. Okay, ಇದು ಬಿಟ್ಟು 5 ತಿಂಗಳು ಹಾಗೆ ನಾನು, ದಟ್ಸ್ ಹೌ ಐ ವಾಸ್. Cool. And ಇವಾಗ ಕೆಲವೊಂದು ಇಂಡಸ್ಟ್ರಿ ಇರುವಂತ ಕೆಲವೊಂದು ಹೆಸರುಗಳು ಹೇಳ್ಕೊಂಡು ಹೋಗ್ತೀನಿ. ಇಫ್ ನಾಟ್ ದಿಸ್ ಪ್ರೊಫೆಷನ್ ದೆನ್ ವಿಚ್ ಅವ್ರು ಇದು ಫಿಲಮ್ ಅಲ್ಲಿ ಇಲ್ಲದೆ ಹೋಗಿದ್ರೆ ಬೇರೆ ಏನು ಮಾಡ್ತಿದ್ರು? ಇಟ್ ಇಸ್ ಜಸ್ಟ್ ಫಾರ್ ಯೋರ್ ಥಾಟ್, ಬೇಸ್ಡ್ ಆನ್ ಯೋರ್ ಥಾಟ್ಸ್. ಓಕೆ. ದ ಫಸ್ಟ್ ಒನ್, your soulmate ಶ್ರುತಿ ಹರಿಹರನ್. ಅಯ್ಯೋ, ಅವ್ರು ಏನೇನು ಮಾಡಲ್ಲ. ಶಿ ಕ್ಯಾನ್ ಬಿ ಅ ಫೋಟೋಗ್ರಫರ್, ಶಿ ಕ್ಯಾನ್ ಬಿ ಅ ಕುಕ್, ಶಿ ಕ್ಯಾನ್ ಬಿ ಅ ಡಾನ್ಸರ್, ಶಿ ಕ್ಯಾನ್ ಬಿ ಅ ಮೋಟಿವೇಶನಲ್ ಸ್ಪೀಕರ್. ಅವ್ರು ಏನೇನೋ ಮಾಡ್ತಾರೆ. ಪಾಸಿಟಿವ್ ವೈಬ್ಸ್ ತುಂಬಿಕೊಂಡ್ರು ಅಂತ ಲೇಡಿ. ನನಗಂತ ಸೀರಿಯಸ್ಲಿ ಪವನ್ ಕುಮಾರ್, ಸೋಷಿಯಲ್ ಮೀಡಿಯಾ ಎಕ್ಸ್ಪರ್ಟ್. ನನ್ನ ಪಬ್ಲಿಸಿಟಿ ನಿಮ್ಮ ಡೇಟಾ ಪ್ಯಾಕ್. Exactly. He's the founder of that. Oh, he's the founder, president, everything. Shweta Pandit. Shweta Pandit can be she's a wonderful friend and sister. So again, she can be someone who can ಈಗ NGOs ಆಗಲಿ ಅಥವಾ people who need ಏನಂತಾರೆ K11 support. She can be that. She's very caring. Okay. Simple Suni. ಲವರ್ ಬಾಯ್. ಅವ್ರ ಲವ್ ಸ್ಟೋರಿ ಕೇಳಬೇಕು. ದಿಲೀಪ್ ರಾಜ್. ಅವರು he loves his hairstyle. ಗುಂಗುರು ಕೂದಲು. ಸೊ ಅವರು ಐ ಥಿಂಕ್ ಒಂದು ಹೇರ್ ಸ್ಟೈಲಿಸ್ಟ್ ಥರ ಆಗೋದು. ಅವಾಗ ಹಿಂಗೆ ಏನೋ ಒಂದೊಂದು ಹಿಂಗೆ ಮಾಡ್ತಾರೆ. ಆ್ಯಂಡ್ ನಾನು ಅದನ್ನ ನೋಡ್ತಾ ಇದ್ದೆ, ನಾನು ಟ್ರೈ ಮಾಡಿದ್ರೆ ಏನೋ ಆಗತ್ತ ನನ್ನ ಕೂದಲಿಗೆ ಅಂತ. The next segment. What is the first thing that comes to your mind when I say the following people? Names of the following people. ನಾನು ಒಂದು ಕೆಲವೊಂದು ಹೆಸರು ಹೇಳ್ಕೊಂಡು ಹೋಗ್ತೀನಿ, ಅವ್ರ ಬಗ್ಗೆ ಹೇಳಿದ ತಕ್ಷಣ ನಿಮ್ಮ ಮೈಂಡ್ ಬರುವಂಥ ಫಸ್ಟ್ ಥಾಟ್ ಏನು? The first one is ಪೂರ್ಣಚಂದ್ರ ತೇಜಸ್ವಿ. ಅಮೇಝಿಂಗ್. ಆ್ಯಂಡ್ ತುಂಬ ಅವ್ರಿಗೆ ಅವ್ರ ರಾಜ್ಯಕ್ಕೆ, ಅವ್ರ ಊರಿಗೆ, ಮೈಸೂರಿಗೆ ಮಾಡೋ ಏನಾದರೂ ಒಂದು ಮಾಡಬೇಕು ಅಂತ ತುಂಬ ಇದಿದೆ. ಸೊ ವೆರಿ ಪ್ಯಾಷನೆಟ್ ಅಬೌಟ್ ಹಿಸ್ ಮ್ಯೂಸಿಕ್ ಆ್ಯಂಡ್ ಅಬೌಟ್ ಹಿಸ್ ಲ್ಯಾಂಗ್ವೇಜ್ ಆ್ಯಂಡ್ ಸ್ಟೇಟ್. The next one, Satya Hegde, the cameraman. ವರ್ಕ್ ಮಷೀನ್, ಬ್ರೇಕೇ ತಗೊಳಲ್ಲ. ಟಕ್ 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 ಟಕ್. Mr. Perfectionist in shots also. Monster ತರ ಅವರು ಕ್ಯಾಮೆರಾ ವರ್ಕಲ್ಲಿ. He's incredible. True. ರಾಧಿಕಾ ಚೇತನ್. ಸ್ವೀಟ್ ಹಾರ್ಟ್. ಅವರು ಇಂಡಸ್ಟ್ರಿಗೆ ಬಂದಾದ ಮೇಲೂ ಒಂದಿಷ್ಟು ಚೇಂಜ್ ಆಗಿಲ್ಲ. ಆ್ಯಂಡ್ ಅವ್ರು ನನಗೆ ಹೇಳ್ತಾರೆ, ನಾನು ಡಿಸೈಡ್ ಮಾಡಿದ್ದೆ ಇಂಡಸ್ಟ್ರಿಗೆ ಬರೋಕ್ಕೆ ಮುಂಚೆ, ರಾದರ್ ರಂಗಿತರಂಗ ಹಿಟ್ ಆದಮೇಲೆ ನಾನು ಹೇಗಿದ್ದೀನೋ ಹಾಗೆ ಇರ್ತೀನಿ. ನಾನು ಆವಾಗ ಎಷ್ಟು ಡಿಮಾಂಡ್ಸ್ ಇತ್ತೋ ಈಗಲೂ ಅಷ್ಟೇ ಇಟ್ಕೊಂಡಿರ್ತೀನಿ. ಇಲ್ಲ ಅಸಿಸ್ಟೆಂಟ್ ಬೇಕು, ಇಲ್ಲ 3 ಗಾಡಿ ಬೇಕು, ಅದೆಲ್ಲ ಕೇಳಲ್ಲ. ಶೀಸ್ ಸ್ವೀಟ್ ಹಾರ್ಟ್, ಚೇಂಜೇ ಆಗಿಲ್ಲ ಅವರು. ನೈಸ್. ಪ್ರದೀಪ್ ವರ್ಮಾ. ವೆರಿ ಪ್ಯಾಷನೆಟ್ ಆ್ಯಂಡ್ ಲಾಟ್ ಆಫ್ ರೆಸ್ಪೆಕ್ಟ್ ಟುವರ್ಡ್ಸ್ ವಿಮೆನ್. ಈಸ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಓಕೆ. ರಕ್ಷಿತ್ ಶೆಟ್ಟಿ. Experimental, free soul. He's a free and wild soul. ಉಪ್ಪಿ ಸರ್. ಉಪ್ಪಿ ಸರ್ ಇಸ್ ದ ಅವರಿಂದಾನೇ ನಮಗೆ ಈ ಎಕ್ಸ್ಪೆರಿಮೆಂಟ್ ಮಾಡೋ ಕಾನ್ಫಿಡೆನ್ಸ್ ಬಂದಿದೆ ನಮ್ಮ ಈ ಜನರೇಷನ್ ಫಿಲ್ಮ್ ಮೇಕರ್ಸ್ಗೆ. ಅವ್ರು ಆವಾಗಿಂದಾನೇ ಮಾಡ್ತಿದ್ದಾರೆ. ಸೊ ಹಿ ಈಸ್ ದ ಇನ್ಸ್ಪಿರೇಷನ್ ಟು 100 million ಪೀಪಲ್. ಆ ಥರ. ನೈಸ್. ದ ನೆಕ್ಸ್ಟ್ ಒನ್, ನಾನು 5 ಜನ ಹೆಸರು ಹೇಳ್ಕೊಂಡು ಹೋಗ್ತೀನಿ. ಐ ವಾಂಟ್ ಯು ಟು ರೇಟ್ ದೆಮ್ ಆರ್ ರ್ಯಾಂಕ್ ದೆಮ್ ಬೇಸ್ಡ್ ಆನ್ ದೇರ್ ಆಕ್ಟಿಂಗ್ ಎಬಿಲಿಟಿ. ಓ ಗಾಡ್. 1 2 3 4 5 5 ಜನ ಹೆಸರು. ಆ 5 ಜನ ಹೆಸರು ಬಂದು ಶ್ರುತಿ ಹರಿಹರನ್, ಶ್ರದ್ಧಾ ಶ್ರೀನಾಥ್, ಶ್ವೇತಾ ಶ್ರೀವತ್ಸವ್, ಶಾನ್ವಿ ಶ್ರೀವತ್ಸವ್, ಭಾವನಾ. ನಾನು 1 2 3 4 5 ಅಂತ ರ್ಯಾಂಕ್ ಮಾಡಬೇಕಾ? ಎಸ್. 1 would be ಶ್ವೇತಾ, 2 would be ಭಾವನಾ ಮ್ಯಾಮ್, ಶ್ರುತಿ, ಶಾನ್ವಿ, ಶ್ರದ್ಧಾ. ನನ್ನ ಹೆಸರು ಯಾಕೆ ಡಿಪ್ಲೊಮ್ಯಾಟಿಕ್ ಇದು. Really want to be the fifth rated 5? This is out of respect to everyone. So saying this, we have completed the rapid fire questions. High five. And you have been really direct. ಜಿಮ್ಗೆ ಇವತ್ತು ಹೋಗ್ಬಿಟ್ಟು ಬಂದ್ರಾ? ಇಲ್ಲ, ಇನ್ನು ಹೋಗ್ಬೇಕಾ? ಹೋಗ್ಬೇಕು. ಓಕೆ. ಸೊ ಜನರಲ್ ನಾಲೆಜ್ ಕೇಳಿದೆ ಅಷ್ಟೇ. ತುಂಬ ಜೋರಾಗಿ. ಇಲ್ಲಪ್ಪ, ಐ ಕಾಂಟ್ ಬಿ ಸೋ ಡೈರೆಕ್ಟ್ ಯು ನೋ. ಈಗ ನಾನು ರ್ಯಾಪಿಡ್ ಫೈರ್ ಕೇಳ್ತೀನಿ, ನೋಡೋಣ ಎಷ್ಟು ಡೈರೆಕ್ಟ್ ಆಗಿ ಹೇಳ್ತೀರಾ. ಖಂಡಿತವಾಗ್ಲೂ ಓಡೋಗ್ತೀನಿ. ಇದನ್ನ ಹೇಳ್ತಾ ಐ ಹ್ಯಾವ್ ಒನ್ ಮೋರ್ ಪರ್ಸನಲ್ ಕ್ವೆಶ್ಚನ್. ಇದು ಆ ಪರ್ಸನಲ್ ಕ್ವೆಶ್ಚನ್ಗೆ ಐ ಡೋಂಟ್ ವಾಂಟ್ ಯು ಟು ಬಿ ಡಿಪ್ಲೊಮ್ಯಾಟಿಕ್, ವಿಚ್ ಯು ವರಂಟ್ ಫಾರ್ ದ ಕಂಪ್ಲೀಟ್ ಶೋ. ಇದುವರೆಗೂ ಯು ವರಂಟ್ ಡಿಪ್ಲೊಮ್ಯಾಟಿಕ್. ಸೊ ಆ 3 ಕ್ವೆಶ್ಚನ್ಗೆ, ಆ ಒಂದು ಕ್ವೆಶ್ಚನ್ ಕೇಳೋಕ್ಕೂ ಮುಂಚೆ ಐ ಹ್ಯಾವ್ ಸಮಥಿಂಗ್ ಫಾರ್ ಯು. ಇದು
ನಿಮ್ಗೆ ತೋರಿಸ್ಬಿಟ್ಟು ನಾನು ವಾಪಸ್ ಎತ್ಕೊಂಡ್ಬಿಡ್ತೀನಿ. ಸೊ ಬೇಡ ನನಗೆ ನೋಡೋದು ಬೇಡ. ಓಕೆ ಹಾಂ, I have some the smiley pillows. This is called the Mr. or Miss Smile pillow. ಇಂಡಸ್ಟ್ರಿನಲ್ಲಿ ಇದನ್ನ ಯಾರು ಕೊಡಕ್ಕೆ ಇಷ್ಟಪಡ್ತೀರಾ? ಮಿಸ್ಟರ್ ಆರ್ ಮಿಸ್ ಸ್ಮೈಲ್. ಮಿಸ್ಟರ್ ಆರ್ ಮಿಸ್ ಸ್ಮೈಲ್. ಇದನ್ನ ಯಾರು ಕೊಡಕ್ಕೆ ಇಷ್ಟಪಡ್ತೀರಾ? ಮಿಸ್ಟರ್ ಆರ್ ಮಿಸ್ ಕೂಲ್. ಇದನ್ನ ಯಾರು ಕೊಡಕ್ಕೆ ಇಷ್ಟಪಡ್ತೀರಾ? And out of love, whom do you like to propose in the industry? ಸುದೀಪ್ ಸರಿಗೆ ಹೋಗುತ್ತೆ ಇದು. So the Mr. Cool goes to Sudeep sir. Okay. ಶ್ರುತಿ ಹರಿಹರನ್. ಗೆಸ್ ಮಾಡಿದ್ದು ಇನ್ನೂ ಬರಲಿಲ್ವಲ್ಲ ಹೆಸರು ಮಿಸ್ ಸ್ಮೈಲಿಗೆ ಶ್ರುತಿ ಹರಿಹರನ್ ಅಂತ. ಬಿಕಾಸ್ ಸೋಲ್ಮೇಟ್ ಒಂದು ಏನಾದ್ರು ಕೊಡದೆ ಹೋದ್ರೆ ಇದು ಈ ಕ್ವಶನ್ ಇಲ್ಲ, ಅವರು 24/7 ನಗ್ತಾನೆ ಇರ್ತಾರೆ. ಅವ್ರನ್ನ ಕೇಳಿದಾಗ ನಿಮ್ಮ ಹೆಸರು ಹೇಳಿದ್ರು, ನಿಮ್ಮನ್ನ ಕೇಳಿದ್ರೆ ಅವ್ರ ಹೆಸರು ಹೇಳ್ತಿದ್ದಾರೆ. ಸೀರಿಯಸ್ಲಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದು. ನಾವೆಲ್ಲ ಪ್ಲಾನ್ ಮಾಡಿರ್ತೀವಿ. Who would I like to propose to? I am committed to Sunny Leon. So spare me. It's my heart. Parayla Sunny, it's okay. It's okay, Sunny, you can take him. Wait, who would I like to propose to? Rashmika Mandana. Okay, so you want to propose Rashmika Mandana. Miss Smiley goes to Shruti Hariharan. And Mr. Cool, the swag is Sudeep sir, correct? Yes. Super cool. So ಈ ಕ್ವೆಶನ್ಸು ಆಯಿತು. ಇದನ್ನು ಹೇಳ್ತಾ ನಾವು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ವಿ ಫಾಲೋ ಅಪ್ ಕಾನ್ಸೆಪ್ಟ್ ಕಾಲ್ಡ್ ಗೋ ಗ್ರೀನ್ ಕಾನ್ಸೆಪ್ಟ್, ವೇರ್ ವಿ ಕಮ್ ವಿತ್ ಅ ಗಿಫ್ಟ್ ಹ್ಯಾಂಪರ್, ಗಿಫ್ಟ್ ದ ಸೆಲೆಬ್ರಿಟಿ ಗೆಸ್ಟ್ ಆಫ್ ಅವರ್ ಶೋ ಅ ಸ್ಮಾಲ್ ಪ್ಲಾಂಟ್. And this is the best. This is the one that we have for you. Ever. Thank you. ಇದು ಬಂದು ನಂಜು ಬಟ್ಲು ಅಂತ ಇದರ ಹೆಸರು. ಅಂಡ್ White ಇದರಲ್ಲೇ flowers, ಹೌದು. ಕಾಡಿಗೆ ಪ್ರಿಪೇರ್ ಮಾಡಿ ವೈಟ್ ಫ್ಲವರ್ಸು ಮಾಡೋದು ಇದರಲ್ಲೇನೆ. ಆ ವೈಟ್ ಫ್ಲವರ್ಸ್ ಬರೋದು ಇದರಲ್ಲೇನೆ. And the best part of this converts a lot of this gives you a lot of oxygen compared to other plants. ಹೌದಾ? And ಇದು 6 ಅಡಿವರೆಗೂ ಬೆಳೆಯುತ್ತಿದ್ದು. Superb. I have to say this is a wonderful thing. Go green concept and ಇದು ಕೊಡೋದು. ಗೋ ಗ್ರೀನ್ ಅಂದ್ರೆ ಜನ ಒಂದು ಟಿ ಶರ್ಟ್ ಕೊಟ್ಬಿಡ್ತಾರೆ, ಅದ್ರ ಮೇಲೆ ಗೋ ಗ್ರೀನ್ ಬರ್ದಿರುತ್ತೆ ಅಥವಾ ಏನೋ ಒಂದು ಇದು ಹಿಡ್ಕೊಂಡು, ಬಟ್ ದಿಸ್ ಇಸ್ ರಿಯಲಿ. And this we are doing this only for the other reason we are against the steel flyover. So I don't want the steel flyover for Bangalore. ನಮ್ಮ ಬೆಂಗಳೂರಿಗೆ ಅದು ಬೇಡ, ಮರಗಳು ನಮ್ಗೆ ಬೇಕು. ಸೊ ತುಂಬ ಎನರ್ಜೆಟಿಕ್ ಆಗಿತ್ತು. ಐ ಲವ್ ಯುವರ್ ಎನರ್ಜಿ ಪವನ್. ನಿಮ್ಮಿಂದ ಇಷ್ಟು ಎನರ್ಜಿ ಬಂದರೆ ನಮಗೂ ಅಷ್ಟೇ ಇರುತ್ತೆ. ಟು ಬಿ ಕ್ಯಾಂಡಿಡ್, ಟು ಬಿ ಆನೆಸ್ಟ್, ಇಷ್ಟು ಫನ್ ಕ್ವೆಶನ್ಸ್ ಕೇಳಿದ್ರಿ. ಎವ್ರಿಥಿಂಗ್ ವಾಸ್ ರಿಯಲಿ ನೈಸ್ ಆ್ಯಂಡ್ ಥ್ಯಾಂಕ್ ಯು. ಈಗ ನಾನು ಮನೇಲಿ ಕೂತ್ಕೊಂಡು ಈ ಕಂಫರ್ಟಲ್ಲಿ ವಾಟ್ ಎವರ್ ಐ ಹ್ಯಾಡ್ ಅ ವಂಡರ್ಫುಲ್ ಟೈಮ್. ನಿಮ್ಮ ಟೀಮ್ ಕೂಡ ದೇರ್ ಆಲ್ಸೋ ಲೈಕ್ ಸಪೋರ್ಟ್. Yes, actually the team is, ನಮ್ಮ technicians is the support is why I am here today. Thanks for coming to our show. It was really nice having in our show. Thank you.